ಚಾಲು ಮಾಡ್ರಿ. ಭಾರತದ ಗಡಿ ರೇಖೆಗಳು. ಭಾರತದ ಗಡಿ ರೇಖೆಗಳಲ್ಲಿ ಫಸ್ಟ್ ಭಾರತ ಬಾಂಗ್ಲಾದೇಶದ ನಡುಬರ್ಕ ಗಡಿ ರೇಖೆ ಎಕ್ಸ್ಚೇಂಜ್ ಆಗ್ಯದ. ಹೌದು ಇಲ್ಲೋ ರೀ? ಇಲ್ಲೊಂದು ಗಡಿ ರೇಖೆ ಹಾಕಿ. ಇದನ್ನ ಭಾರತ ಬಾಂಗ್ಲಾದ ನಡುಬರ್ಕ ಯಾವಾಗ ಗಡಿ ರೇಖೆ ಏನಂದ್ರೆ ಫೈನಲ್ ಆಯ್ತು ಅಂದ್ರ 2015ರಲ್ಲಿ. ಎಷ್ಟನೇ ತಿದ್ದುಪಡಿ? ಸಂವಿಧಾನದ 101ನೇ ತಿದ್ದುಪಡಿ. ಯಾವೆರಡು ದೇಶಗಳು? ಭಾರತ ಬಾಂಗ್ಲಾ ಗಡಿ ಅಲ್ಲಿ ಹಂಚ್ಕೊಂಡಿದ್ದೇವು ಜಾಗ ರೀ ನಾವು. ಅವರು ಓಪನ್ ಬಾರ್ಡರ್ ತೆರೆಯದ ಅವೇನಿಲ್ಲ. ಆ ನಂತರ ನೆಕ್ಸ್ಟ್ ಬರೋದು ಏನಂದ್ರ ಭಾರತ ಚೀನಾ ನಡುಬರ್ಕ ಯಾವ್ಯಾವ ರೇಖೆಗಳು ಅದಾವ. ನೀವು ಓದಿದ್ದೇನ ಆಕೆ ಓದಿರಿ ಏನ್ರಿ? ಅರ್ಧಾಗ್ ಜಾನ್ಸನ್ ಲೈನ್ ಅಂತ ಹೇಳಿ ಒಂದದರಿ. ಭಾರತ ಚೀನಾದ ನಡುಬರ್ಕ ಪ್ಲೀಸ್. ಭಾರತ ಚೀನಾ ನಡುಬರ್ಕ ಯಾವ್ಯಾವ ಅದಾವ ಅನ್ನಂಗ. ಇಲ್ಲಿ ಯಾವ ದೇಶದ್ರಿ ಇದು? ಗಡಿ ರೇಖೆಗಳು ನೋಡ್ರಿ ಏಸಾವ್. ಅರ್ಧಾಗ್ ಜಾನ್ಸನ್ ಲೈನ್ ಅಂದ್ರೆ ಗಡಿ ರೇಖೆ. ಇದು ನಿಮ್ಗೆ ಗೊತ್ತೇ ಇರಲಿಲ್ಲ, ಹೌದಿಲ್ಲ ರೀ? ಅರ್ಧಾಗ್ ಜಾನ್ಸನ್ ಇದು ಮೊದಲಿತ್ತು ಬ್ರಿಟಿಷರ ಕಾಲದಲ್ಲಿ ಗಡಿ ರೇಖೆ. ನೆಕ್ಸ್ಟ್ ನಿಮ್ಗೆ ಗೊತ್ತಿರೋದು ಮ್ಯಾಕ್ ಮೋಹನ್ ಒಂದೇ. ಮ್ಯಾಕರ್ಟ್ನಿ, ಮ್ಯಾಕ್ ಡೊನಾಲ್ಡ್, ಮ್ಯಾಕರ್ಟ್ನಿ, ಮ್ಯಾಕ್ ಡೊನಾಲ್ಡ್ ಗಡಿ ರೇಖೆ. ನೆಕ್ಸ್ಟ್ ಇದು ಆಗ ಮುಂದಿನ ಎರಡು ಪಟ ನೋಡೋಣ. ಮೋಹನ್ ಗಡಿ ರೇಖೆ. ಮ್ಯಾಕ್ ಮೋಹನ್ ಹಾ ಗಡಿ ರೇಖೆ. ಮತ್ತೆ ಹೇಳಿ ಆದ್ರೆ LAC ಒಂದು ಬರ್ತದ. ಮ್ಯಾಕ್ ಮೋಹನ್ ಗಡಿ ರೇಖೆ ಆಯ್ತ್ರೆ. ಲೈನ್ ಆಫ್ ಕಂಟ್ರೋಲ್ ಬೇರೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಇವೆಲ್ಲ ಏನದಂದ್ರೆ ಭಾರತ ಮತ್ತು ಚೀನಾದ ನಡುಬರ್ತಿತ್ತು. ಇನ್ನ ಭಾರತ ಪಾಕಿಸ್ತಾನದ ನಡುಬರ್ಕ ಯಾವ್ಯಾವ ಅದಾವ? ಯಾವ್ಯಾವ್ದಾವತ್ರಿ? ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಹಿಂಗಿರ್ಕೊಂಡ್ ಗಿರಿ ಹೇಳಿರಿ ಮಗ. ನಮ್ಮ ಇಂಡಿಯಾ ಟಚ್ ಮಾಡ್ಬಿಡ್ಬೇಡ್ರಿ, ಮತ್ತೆ ಒಳಗೆ ಬರ್ತಾರ. ಭಾರತ ಪಾಕಿಸ್ತಾನದ ನಡುಬರ್ಕ ಲೈನ್ ಆಫ್ ಕಂಟ್ರೋಲ್ LOC. LOC ಅಂದ್ರೆ ಏನ್ ಹೇಳ್ರಿ? ಲೈನ್ ಆಫ್ ಕಂಟ್ರೋಲ್. ಅದು LAC, ಇದು ಏನು? ಹಾ ಇಟ್ಟೇರಿ. ಆ ನಂತರ ನೆಕ್ಸ್ಟ್ ಬರೋದು ಆಕ್ಚುಯಲ್ ಗ್ರೌಂಡ್ ಪ್ರೊಸೆಷನ್ ಲೈನ್ ಅಂತೇಳಿ ಬಂದದು. ಆಕ್ಚುಯಲ್ ಗ್ರೌಂಡ್ ಪ್ರೊಸಿಷನ್ ಲೈನ್, ಗ್ರೌಂಡ್ ಪ್ರೊಸಿಷನ್ ಲೈನ್. ಹಾಗಾದ್ರೆ AGPL ಇದು ಎಲ್ಲಿದು? AGPL. ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಸರ್ ಕ್ರಿಕ್ ರೇಖೆ. ಸರ್ ಕ್ರಿಕ್ ರೇಖೆ ಹೇಳದಂಗ ಆಗ್ಯದ ಇದು. ಸರ್ ಕ್ರಿಕ್ ರೇಖೆ ಮತ್ತೇನದ? ಇವು ಆದ ಬಳಕ ಏನೋ ಒಂದು ಅವ್ರು ನಮ್ಮ ನಡಬರ್ಕ್ ಇಲ್ಲಿ ಅಂತ ಹೇಳ್ತಾರ 24 ಪ್ಯಾರಲಲ್ ಅಂತ ಹೇಳಿ ಒಂದು ಬರ್ತದೆ. 24 ಪ್ಯಾರಲಲ್ ಅದು ಅವ್ರ ಅಟ್ಟೆ ಹೇಳ್ತಾರೆ, ನಾವು ಹೇಳಲ್ಲ ರೀ. 24 ಸಮಾಂತರ ರೇಖೆ. ಇನ್ನು ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡಬರ್ಕ್ ಏನದ? ಇದು ಅಫ್ಘಾನಿಸ್ತಾನ್. ಪಾಕಿಸ್ತಾನ ಮತ್ತು ಯಾವ ರೇಖೆ ಇದೆ ಹೇಳಿ ನೋಡೋಣ. ವೆರಿ ಗುಡ್. ಡ್ಯೂರ್ಯಾಂಡ್ ರೇಖೆ. ನೆಕ್ಸ್ಟ್ ಬರೋದು ಡ್ಯೂರ್ಯಾಂಡ್ ರೇಖೆ. ಬಲಿಗತ್ತಿರ ಇಲ್ಲ ಬರೇವಲ್ರಿ? ಗ್ರೇಟ್ ನಿಕೋಬಾರ್ ತಡ್ರಿ ಫೋಟೋ ಹಾಕ್ತೀನಿ. ಇಂಡೋನೇಷಿಯಾ ನಾ ಅಂದಿದ್ದಾರೆ ಕೆಲಸ ಆಗ್ತದೆ ಇಲ್ಲ? 6 ಡಿಗ್ರಿ. ನೆಕ್ಸ್ಟ್ ಶ್ರೀಲಂಕಾ. ಬರೇ ಶ್ರೀ ಅಲ್ಲ, ಏಯ್ ಅವ್ ಮೂರನೇ ತಿಂಗಳು ನೆನ್ಕೊಂಡದು. ಇದು ಯಾವ ಜಲಸಂಧಿ? ಇದು ಪಾಕ್ ಜಲಸಂಧಿ. ಇದು ಯಾವ ದೇಶ? ಇದೇ ಬರ್ದಿಲ್ಲ ಮೀನು.
ಮಾಲ್ಡೀವ್ಸ್. ಮಾಲ್ಡೀವ್ಸ್ 8 ಡಿಗ್ರಿ ಚಾನಲ್. ನೆಕ್ಸ್ಟ್ ಇದ್ರ ಮ್ಯಾಗ ಯಾವ ದ್ವೀಪಗಳದ ಹೇಳ? ಲಕ್ಷದ್ವೀಪದ ದಕ್ಷಿಣಕ್ಕೆ ಯಾವ ದ್ವೀಪ? ಮಿನಿಕಾಯ್. ಮಿನಿಕಾಯ್ ನಮೂನೆ ರೀ. ಇದರ ಮಧ್ಯದಲ್ಲಿ ಯಾವ ಡಿಗ್ರಿ ಅದು? 8 ಬರಿ. ನೆಕ್ಸ್ಟ್ ಒಂದು ಫೋಟೋ ಹಾಕ್ರಿ ಗ್ರೂಪಿಗೆ. ಇಲ್ಲ ಅವ್ರಿಗೆ ಹೋಗ್ಯಾದ, ಮೊದಲು ನಮಗೆ ಅವ್ರಿಗೆ ಇತ್ತು, ಈಗ ಕಡೆ ಒಂದು ಫೋಟೋ ಹಾಕ್ರಿ. ಒಂದು ಫೋಟೋ ಇಲ್ಲಿ ಮುಂದೆ ಕೂತವ್ರು ಒಂದು ಫೋಟೋ ಬಿಡ್ರಿ. ಇಲ್ಲಿ ಕೂತವ್ರು ಫೋಟೋ ಹೊಡಿ. ನೆಕ್ಸ್ಟ್ ಫೋಟೋನೇ ಹಾಕಿದೆವು. ಕ್ಲಿಯರ್ ಅದ ಇಲ್ಲ ಫೋಟೋ? ಮೊಬೈಲ್ ಅಗ್ದಿ ಸ್ಟ್ಯಾಂಡರ್ಡ್ ಅದ. ಯಾವ್ದ್ರಿ ಮೊಬೈಲ್ ಹೆಸರು? ಸ್ಯಾಮ್ಸಂಗ್. ಬರ್ರಿ ಬರ್ರಿ ಬರೀ ರಾಟು. ಸರ್ ಕ್ರಿಕ್ ರೇಖೆ. ಸರ್ ಕ್ರಿಕ್ ರೇಖೆ ಫೋಟೋ ಬಂದ ನೋಡ್ರಿ ಈ ಮೊಬೈಲ್ದಾಗ, ಚೆಕ್ ಮಾಡಿ. ಅವ್ರು ಆನ್ಲೈನ್ದವ್ರು ಏನನ್ನ ನೋಡಿ ಜೂಮ್ ಮಾಡೋಣ. ಅವ್ರು ಮೆಸೇಜ್ ಹಾಕ್ತಿರ್ತಾರೆ. ಹೌದಾ? ಏನೋ ಹಾಕಲ್ಲ ಅವ್ರು ದೇವರದ ಇನ್ನೊಂದು ಪ್ರತಿರೂಪ ದೇವರು. ಮತ್ ನಾವೇನಂದ್ರೆ ಇಲ್ಲ. ಏನ್ 10 ಡಿಗ್ರಿ ರೀ ಅದು ಬರೆಯಲ್ರಿ. ಅದು ನಮ್ಮಲ್ಲಿನೇ ಅದು ಇಂಡಿಯಾದಾಗೆ ಅದದು 10 ಡಿಗ್ರಿ ರೀ. ನಾವು ಬೇರೆ ದೇಶ ಸಂಘಟಿತ ಬರ್ಲಿಕತ್ತೀನಿ. ಅಂತಾರಾಷ್ಟ್ರದೊಂದಿಗೆ ಇರುವ ಭಾರತದ ಗಡಿ ರೇಖೆಗಳು ಬರ್ದಿನ್ರಿ. ನೀವು ಬರೆದ ಬಳಿ ಕೆಳಗೆ ಸಾಲ ಒಂದು 4 ವರ್ಡ್ ಬರ್ಲಿಕ್ಕೆ ಅದಾವಿಲ್ಲ ನೋಡ್ರಿ. ನೋಡ್ರಿ ಇಲ್ಲ ರೀ. ಬರ್ ಇಲ್ಲಿರುವ ಪ್ರದೇಶ ಇದಕ್ಕೆ ಏನನ್ಬೇಕು ಹೇಳಿ? ಪಾಕ್ ಆಕ್ರಮಿತ. ಅದರ ರಾಜಧಾನಿ ಏನು? ಮುಜಾಫರ್ಬಾದ್. ಈಗ ಪಾಕಿಸ್ತಾನದಾಗ ಅಲ್ಲಿ ಮಂದಿ ಮೊನ್ನೆ ಹೇಳ್ಯಾರ ನಾವು ಇಂಡಿಯಾದಾಗ ಇರ್ತೀವಿ ಅಂತ ಹೇಳಿ. ಅವ್ರಿಗೆ ಗೊತ್ತಾಗ್ಯದ ನಾವು ರೇಷನ್ ಕೊಡ್ಕೊತಿದ್ವು. ಇಲ್ಲಿ ಏನದ ಇದು ಅಸ್ಕಾಯಿ ಚೀನ್. ಅಸ್ಕಾಯಿ ಚೀನ್. ನಾವು 1962 ಭಾರತ ಚೀನಾ ಯುದ್ಧ ನಡೀತಲ್ಲ, ಅವಾಗ ಬಹಳ ಲಾಸ್ ಮಾಡ್ಕೊಂಡಿದ್ದೇವೆ. ಭಾರತ ಪ್ರದೇಶದ ನುಗ್ಗೆ ಬಿಟ್ರು. ಅದಕ್ಕೆ ಇತ್ತೀಚೆಗೆ ಏನಾದ್ರು ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ನಾವು ಇಂಡಿಯಾದ ಮೇಲೆ 1962 ಗೆದ್ದಿದ್ದೀವಿ, ನೆನಪದ ಇಲ್ಲ ಅಂತ ಹೇಳಿ ಅವ್ರಿಗೆ ಅಂದಿದ್ರು. ನಮ್ಮವರು ಜಯಶಂಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವಾಗಿನ ಇಂಡಿಯಾ ಬೇರೆ, ಈಗ ಮುಟ್ ನೋಡ್ರಿ ಅಂತ ಹೇಳಿದ್ರು ಅವರು. ಅದಕ್ಕಾಗಿ ಪಟಕ್ಕನೆ ಶಾಂತಿಯುತವಾದ ಗಡಿ ಸಮಸ್ಯೆ ಬಗೆಹರಿಸೋಕೆ ಮಾತುಕತೆ ನಡೀತಾ 10 ಸುತ್ತ. ಲಾಸ್ಟಿಗೆ ನಾವು ಹೇಳ್ದಂಗೆ ಅವರು ಒಪ್ಕೊಂಡ್ರು ಚೀನಾದವ್ರು. ಅವ್ರು ನಮ್ಕಿಂತ ಶಾಣೆ ಅದಾರಿ. ಬರೀ ಏನದಂದ್ರೆ ಜಗಳ ಮಾಡ್ತೀವಿ ಅಥವಾ ಒಟ್ಟ ಜಗಳಕ್ಕೆ ಬರಲ್ಲ ಅವರು. ಮೇನ್ ಉದ್ಯೋಗ ವ್ಯಾಪಾರ ಮಾಡೋದು ಅವ್ರು. ಹಾಗಾಗಿ ಯಾರು ವ್ಯಾಪಾರಸ್ಥರಿತರ ಅವ್ರಿಗೆ ಜಗಳ ಇಂಪಾರ್ಟೆಂಟ್ ಆಗಲ್ಲ. ಅವ್ರು ಲಾಭ ಮಾಡ್ಕೊಂಡು ಬೆಳವಣಿಗೆ ಹೊಂದ್ಬೇಕ ನಾವು. ಇಲ್ಲ ಅದ ನೋಡಿ ಇವಕ್ಕೆ ಎರಡು ಸುಮ್ಮನೆ ಜಗಳ ಇರ್ತಾವ. ಹೌದ್ರೆ? ಬರದ್ರೆ ಎಷ್ಟು ಬರದ್ರೆ ಇಲ್ಲ ಕೆಳ ವಾಕ್ಯದ ಬರೀ ಒಂದು 4 ವರ್ಡ್, ಒಂದು 4 ವಾಕ್ಯಗಳು ಬರೀ. ಮಾಲ್ಡೀವ್ಸ್ ಮತ್ತು ಭಾರತವನ್ನು ಬೇರ್ಪಡಿಸುವುದು. ಮಾಲ್ಡೀವ್ಸ್ ಮತ್ತು ಭಾರತವನ್ನು ಬೇರ್ಪಡಿಸುವುದು. ಮಾಲ್ಡೀವ್ಸ್ ಮತ್ತು ಭಾರತವನ್ನು ಬೇರ್ಪಡಿಸುವುದು 8 ಡಿಗ್ರಿ ಚಾನಲ್. ಇಟೇ ಹೇಳಿ ಪಿಸಿ ಆತಿತ್ತು 8 ಡಿಗ್ರಿ. ಈಗ ಟ್ರೈನಿಂಗ್ದಾಗ ಇರ್ತಿದ್ರಿ ಮನೇನೆ. 8 ಡಿಗ್ರಿ ಚಾನಲ್ ಏನಾವನ್. ಗ್ರೇಟ್ ನಿಕೋಬಾರ್ ಮತ್ತು ಇಂಡೋನೇಷಿಯಾವನ್ನು ಬೇರ್ಪಡಿಸುವುದು. ಗ್ರೇಟ್ ನಿಕೋಬಾರ್ ಮತ್ತು ಇಂಡಿಯಾ. ಗ್ರೇಟ್ ನಿಕೋಬಾರ್ ಮತ್ತು ಇಂಡಿಯಾವನ್ನು ಬೇರ್ಪಡಿಸುವುದು ಇಂಡೋನೇಷಿಯಾ. ಗ್ರೇಟ್ ನಿಕೋಬಾರ್ ಮತ್ತು ಇಂಡೋನೇಷಿಯಾವನ್ನು ಬೇರ್ಪಡಿಸುವುದು 6 ಡಿಗ್ರಿ ಚಾನಲ್. ಇಂಡೋನೇಷಿಯಾವನ್ನು ಬೇರ್ಪಡಿಸುವುದು 6 ಡಿಗ್ರಿ ಚಾನಲ್. ಇಟ್ಟು ಹೇಳಿದ್ರೆ IAS ಆತಿತ್ತು. ಎಲ್ಲ ಸಮೀಪ ಹೋಗ್ಯಾವ ಅಂದ್ರೆ ಬರ್ರಿ. ನೆಕ್ಸ್ಟ್ ಬರದ್ರಿ ಇನ್ ವರ್ಡ್. ಕಾಶ್ಮೀರದಲ್ಲಿ ಚೀನಾ ಆಕ್ರಮಿಸಿಕೊಂಡಿರುವ ಪ್ರದೇಶವನ್ನು. ಕಾಶ್ಮೀರದಲ್ಲಿ ಚೀನಾ ಆಕ್ರಮಿಸಿಕೊಂಡಿರುವ ಪ್ರದೇಶವನ್ನು. ಚೀನಾ ಆಕ್ರಮಿಸಿಕೊಂಡಿರುವ ಪ್ರದೇಶವನ್ನು ಅಸ್ಕಾಯಿ ಚೀನ್ ಎನ್ನುವರು.
ಚೀನ್ ಆಕ್ರಮಿಸಿಕೊಂಡಿರುವ ಪ್ರದೇಶವನ್ನು ಅಸ್ಕಾಯಿ ಚೀನ್ ಎನ್ನುವರು. HD ಎಕ್ಸಾಮ್ 2005 ಕೇಳಿದೆ. ನೀವು ಹುಟ್ಟಿದ್ರೆ ಇಲ್ಲ ಬರ್ರಿ. ನೆಕ್ಸ್ಟ್ ಆಯ್ತ್ರಿ. ಒಂದು ಬಾರ್ ಪಾಕ್ ಆಕ್ರಮಿತ ಕಾಶ್ಮೀರ POK ರಾಜಧಾನಿ ಮುಜಾಫರ್ಬಾದ್. ಪಾಕ್ ಆಕ್ರಮಿತ ಕಾಶ್ಮೀರ ಬೇಕಾದಾಗ POK ರಾಜಧಾನಿ ಮುಜಾಫರ್ಬಾದ್. POK ರಾಜಧಾನಿ ಏನದ್ರಿ? ಮುಜಾಫರ್ಬಾದ್. PSI ಎಕ್ಸಾಮ್. ನೆಕ್ಸ್ಟ್ ಆಯ್ತ್ರೆ. ಇವು ಕಾಮನ್, ಇವು ಬ್ಯಾಸರಾಗ್ಯಾವ. ಇವು ಶ್ರೀಲಂಕಾ ಭಾರತ ನಡಕ್ಕೆ ಏನೋ ಕೇಳಿದ್ರು ಅವ್ರು ಟಿಕ್ ಹಾಕಲ್ ನೋಡತ್ ಎದ್ದು ಬರ್ರಿ. ಏತ್ ಸಲ ಕೇಳೋದು ನಾನು. ಆಯ್ತ್ರೆ. ನೆಕ್ಸ್ಟ್ ಅರ್ಧಾಗ್ ಜಾನ್ಸನ್ ಗಡಿ ರೇಖೆ, ಮ್ಯಾಕರ್ಟ್ನಿ, ಮ್ಯಾಕ್ಡೊನಾಲ್ಡ್, ಮ್ಯಾಕ್ಮೋಹನ್ ಇವೆಲ್ಲ ಯಾರ ನಡ್ಬರ್ಕದವ? ಭಾರತ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಭಾರತ. ಲೈನ್ ಆಫ್ ಕಂಟ್ರೋಲ್ LOC ಬೇರೆ, LAC ಬೇರೆ. ಆಯ್ತ್ರೆ. ಕರೆಕ್ಟ್ ನೆನಪಿಟ್ಕೋಬೇಕು. ಆಮ್ಯಾಗ LIC ಆಗ್ತದ, ಇಲ್ಲಕರ್ ಬರೀ AC ಉಳಿತದ. ಬರ್ರಿ ಇಷ್ಟು ಇದ್ರ ಕಾನ್ಸೆಪ್ಟ್. ಕೆಳಗೆ ಏನಾರ ಜಾಗ ಉಳ್ದದನ್ರಿ? ಇಲ್ಲಿ ಅಲ್ಲಿ ನಾವು ಮತ್ತೆ ಯಾವಾಗಾರ ಏನಾರ ನೆನಪು ಬಂದಕ್ಕೆ ಹೇಳ್ತೀವಿ ಕರೆಕ್ಟ್ ಆಗಿದ್ದು. ನೀವು ಒಟ್ಟ ಉದ್ದಕ್ಕೆ ಬರ್ಕೊಳ್ಳೋದು ಕಮ್ಮಿ ಮಾಡ್ರೆ ಗಿಟ್ಟನಾಗೆ ಇರ್ತದೆ ಜಗತ್ತ. ನೆಕ್ಸ್ಟ್ ವರ್ಡ್ ಏನಾರ ಹೇಳ್ರಿ ನಮ್ಗೆ. ರಾಜ್ಯ. ಕಿಲ್ಲಿ ಅದ ನೋಡ್ರಿ. ಅದ್ರೊಳಗೆ ಸ್ಟೇಟ್ಸ್ ಅಂತ ಚಿತ್ರ ಕೊಟ್ಟಿಲ್ಲ ಅಲ್ರಿ ನಾ. ಜನರಲ್ ಅದು ಈಚ ಕಡೆ ನೋಡಿ ಅಲ್ಲಿ ಬರ್ಲಿಕ್ಕೆ ಬರ್ತದೆ ಬಿಡ್ರಿ. ನಾ ಸುಮ್ ಕೇಳೋದು. ಈಗ ಪೇಜ್ ಹೊಳಸ್ರಿ. ಏನೋ ಒಂದು ಪೇಜ್ ನಂಬರ್ 37, 23ನೇ ಪೇಜ್ ನೋಡಿ ನನಗೆ ಆನ್ಸರ್ ಮಾಡಿ. ಕರ್ನಾಟಕದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು. ಅದನ್ನು ಕಡಿ ಮಾಡ್ಕೇತ ಹಂಗಲ್ಲದು. ಫಸ್ಟ್ ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ್. ಪ್ಲೀಸ್ ಬೇಡ. ಕರ್ನಾಟಕದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು. ಯಾವ್ಯಾವ ಸಾವಕಾಶ ಹೇಳಿ ನೋಡೋಣ. ನೆಕ್ಸ್ಟ್ ಗೋವಾ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ. ಕರೆಕ್ಟೋ ಇಲ್ಲೋ? ಸಮರ್ಪಣೆ. ಆಯ್ತು. ಮಧ್ಯಪ್ರದೇಶದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳ ಸಂಖ್ಯೆ. ಮಧ್ಯಪ್ರದೇಶದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು. ಮಧ್ಯಪ್ರದೇಶದೊಂದಿಗೆ ಎಷ್ಟವ? UP. UPದೊಂದಿಗೆ ಎಷ್ಟು ರಾಜ್ಯಗಳು ಗಡಿ ಹೊಂದಿವೆ? 5 ನೋಡಿ. ಏನು ಮಾಡೋದು? ಆಸಾಂ. ಆಸಾಮದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು. ಆಸಾಮದೊಂದಿಗೆ 7. ಎಷ್ಟವ್ರಿ? ಸದ್ಯಕ್ಕೆ ಮೊದಲು ಇಷ್ಟು ಬರೀ ನಾ ಹೇಳ್ತೀನಿ. ಅಲ್ಲಿ ನೋಡಿ ಅದಾವಿಲ್ಲ 7. ನಾ ಇಲ್ಲಿ ಬರೋದು ಅದಾವ ಇಲ್ಲ ಅಬ್ಸರ್ವ್ ಮಾಡ್ತೀನಿ. ಇಟ್ಟು ಮೊದಲು ಬರೀರಿ. ಮ್ಯಾಪ್ದಾಗ ಇಟ್ಟೇ ಬರೀರಿ. ಅಲ್ಲಿ ಬರೆಸ್ಬೇಕಾಗ್ತದೆ ಇದು ವಾಕ್ಯದಾಗ. ಪೇಜ್ ಹಿಂದೆ ಜಾಗ ಕೊಟ್ಟಿನೇ ಇಲ್ಲ ನೋಡ್ರಿ ನಾವು. ಡೀಟೇಲ್ ಬರ್ಸವು ಅದಕ್ಕೆ. ಬರದ್ರಿ? ಜರ ಜಾಗ ಕೊಡ್ರಿ. ಅಲ್ಲೇ ಎಲ್ಲೇ ರೀ. ನೆಕ್ಸ್ಟ್ ಬರದ್ರಿ?
ಲೊಕೇಶನ್ ಆಫ್ ಇಂಡಿಯಾ ಅಂಡ್ ಏರಿಯಾ ಅಂತ ಹೇಳದ ಹೌದ್ರೆ ನೇಬರಿಂಗ್ ಕಂಟ್ರೀಸ್ ಇದ್ರೊಳಗೆ ಇವು ಚಾಪ್ಟರ್ಗಳು ಎಲ್ಲ ಬರೋದ್ರಿ 371 ಅವೆಲ್ಲ ಕ್ವಶನ್ ತೆಗೆದು ಚಂದಾಗಿ ನೋಡ್ಕೊಂಡು ಹಾ ಬರ್ರಿ ಕ್ವಶನ್ ನಂಬರ್ 1 ಏನೇನದಾವ ಅನ್ನೋದೆಲ್ಲ ಬರ್ತೀನಿ ಕೆಳಗಡೆ ಅಂದ್ರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲೇ ಬರ್ಸಕ್ ಬರ್ತದ್ರಿ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿರುವುದು ಬರದ್ರ ಬರೀ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವುದು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವುದು ಡ್ಯಾಶ್ ಯಾವದ್ರಿ ಯುಪಿ ಬ್ರಿಕೆದಾಗ ಎಷ್ಟು 9 ಅಲ್ಲೇ ಕೆಳಗಡೆ ವರ್ಡ್ 9 ಯಾವ್ಯಾವ ಒಂದು ಸೌಕಾಸ್ ಬರೆಯೋಣ ಉದಕ ಉತ್ತರಾಖಂಡ ಅದ ಇಲ್ಲ ಚೆಕ್ ಮಾಡಿ ನೀವು ಹಿಮಾಚಲ ಪ್ರದೇಶ ಅದ ಇಲ್ಲ ಚೆಕ್ ಮಾಡಿ ಟಚ್ ಆಗ್ಯದ ನೋಡ್ರಿ ಸ್ವಲ್ಪ ಟಚ್ ಆಗಿಲ್ರೆ ಹರಿಯಾಣ ಟಚ್ ಆಗ್ಯದ ಇಲ್ಲ ನೋಡ್ರಿ ನಾ ಇಲ್ಲಿ ನೋಡ್ಲಾರ್ದೆ ಹೇಳಕತ್ತೀನಿ ನೀವು ನೋಡಿ ಹೂ ಅನ್ನಲಾಗಿರಿ ದೆಹಲಿ ರಾಜಸ್ಥಾನ್ ಮಧ್ಯಪ್ರದೇಶ ಆಗನ ಛತ್ತೀಸ್ಗಢ ಆಗನ ರೀ ಏನ್ರಿ ಜಾರ್ಖಂಡ್ ಆಗನ ಬಿಹಾರ್ ಆಗನ ಇಷ್ಟು ಬರೀ ಅಷ್ಟು ಅದಾವಿಲ್ಲ ನೋಡ್ರಿ 9 ಹೌ ಮೆನಿ 9 ದೆಹಲಿ ಟಚ್ ಆಗ್ಯದ ರಾಜ್ಯ ಅಲ್ಲ ಅಂದ್ರೂ ಅದ್ರ ಕೌಂಟ್ ಮಾಡಿ ಅದನ್ನು ಒಂದು ಪ್ರದೇಶ ಆಯ್ತ್ರ ನೆಕ್ಸ್ಟ್ ಅಲ್ಲೇ ಕೆಳಗಡೆ ಬರದ್ರಿ ಕರ್ನಾಟಕದೊಂದಿಗೆ ಗೋವಾದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಎಡಕ ಬಲಕ ಈ ಬ್ರದರ ಇಬ್ರು ಎಗಳ ಮೇಲೆ ಕೈ ಹಾಕಿರ ಅದು ಸಾಂದ್ರಾಗಿತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗೋವಾದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಇಬ್ಬರೇ ಅದಾರ ಯಾರ್ಯಾರು ಹೇಳ ಮಹಾರಾಷ್ಟ್ರ ಮತ್ತು ದೀವ್ ಎಲ್ಲಿ ಗಡಿ ಹೊಂದಿದೆ ಅಂತ ಕೇಳ್ತಾರೆ ಏನ್ ಹೇಳೋರು ಚಿತ್ರದಾಗ ಬರ್ಕೊಂಡು ಅಲ್ಲಿ ಬರೀ ದೀವ್ ಇದು ಗುಜರಾತ್ ರಾಜ್ಯದೊಂದಿಗೆ ಗಡಿ ಹೊಂದಿದೆ ದೀವ್ ಇದು ಗುಜರಾತ್ ರಾಜ್ಯದೊಂದಿಗೆ ಗಡಿಯನ್ನು ಹೊಂದಿದೆ ಬರದ್ರೆ ನೆಕ್ಸ್ಟ್ ಪ್ಲಾಟೋ ಅಂದ್ರೆ ಏನು ಪ್ರಸ್ಥಭೂಮಿ ಇವತ್ತು ಇದು ಇರ್ತಾವ ನೆಕ್ಸ್ಟ್ ಈಶಾನ್ಯದ 7 ಸಹೋದರಿ ರಾಜ್ಯಗಳು ಅಂತ 7 ಸಿಸ್ಟರ್ಸ್ ಅಂತಾರೆ ಇವಕ್ಕ 7 ಮಂದಿ ಅಕ್ಕ ತಂಗಿಯರು ಸಿಸ್ಟರ್ಸ್ 7 ಮಂದಿ ಅಕ್ಕ ತಂಗಿಯರು ಯಾರು ಫಸ್ಟ್ ಅರುಣ ದೊಡ್ಡವರು ಅರುಣಾಚಲ ಪ್ರದೇಶ ಆಸಾಂ ಮಣಿಪುರ್ ಮಿಜೋರಾಂ ಮೇಘಾಲಯ ನಾಗಾಲ್ಯಾಂಡ್ ತ್ರಿಪುರ 7 ರಾಜ್ಯಗಳನ್ನು ಅವಕ್ಕೆ 7 ಸಿಸ್ಟರ್ಸ್ ಅಂತ ಅದರ ಸಿಕ್ಕಿಂ ತಗೋಬಾರ್ದ್ರೆ ನೆಕ್ಸ್ಟ್ ಸಿಕ್ಕಿಂ ರಾಜ್ಯಕ್ಕ ರಕ್ಷಣಾತ್ಮಕ ರಾಜ್ಯ ಅಂತ ಕರೀತಾರೆ ಇದನ್ನು ಸಿಕ್ಕಿಂ ಎಂತ ರಾಜ್ಯ ಇದು ರಕ್ಷಣಾತ್ಮಕ ರಾಜ್ಯ ನೆಕ್ಸ್ಟ್ ಮತ್ತ ಇಷ್ಟ ಆದ ಬಳಿಕ ಚಿಕನ್ ನೆಕ್ ಅಂದ್ರೆ ಕೋಳಿ ಕುಟಿ ಅಂತ ಕಿಲ್ಲ ಇದೇ ಸಾಣ ಇಷ್ಟೇ ಬರದ್ರಿ ರಕ್ಷಣಾತ್ಮಕ ರಾಜ್ಯ ಬರ್ದಿರೇ ಇಲ್ಲ ನೆಕ್ಸ್ಟ್ ಕ್ವಶನ್ಗಳು ಬರಸಲ್ರಿ
ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿರುವುದು ಉತ್ತರ ಪ್ರದೇಶ. ವರ್ಡ್ ಬರ್ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದ ರಾಜ್ಯ ಯುಪಿ. ಹೆಚ್ಚು ಜಿಲ್ಲಾ ಹೊಂದಿರುವುದು ಯಾವುದು? ಯುಪಿ. ನೆಕ್ಸ್ಟ್ ಎಷ್ಟು ಅಂತ ಕೇಳಲ್ಲ ರೀ. ಏನ ದೆಹಲಿ ತನ್ನ ಗಡಿಯನ್ನು ಹೊಂದಿರುವುದು ಎರಡೇ ರಾಜ್ಯಕ್ಕೆ. ದೆಹಲಿ ತನ್ನ ಗಡಿಯನ್ನು ಹೊಂದಿರುವುದು ಹರಿಯಾಣ ಮತ್ತು ಯುಪಿ. ಗಡಿಯನ್ನು ಹೊಂದಿರುವುದು ಹರಿಯಾಣ ಮತ್ತು ಯುಪಿ. ಅದರ ಮೂರು ಬದಿ ಹರಿಯಾಣನೇ ಅದರಿ. ನೆಕ್ಸ್ಟ್ ನೋಡ್ರಿ ಎಲ್ಲದ ಹರಿಯಾಣ ನೋಡ್ರಿ, ನೋಡೋಣ ಯುಪಿ ಹರಿಯಾಣ ಪೇಜ್ ಒಳಗೆ ನೋಡ್ರಿ. ನೆಕ್ಸ್ಟ್ ಆಯ್ತ್ರೆ. ಈ ಕೆಳಗಿನವುಗಳಲ್ಲಿ ಯಾವುದು ಈಶಾನ್ಯ 7 ಸಹೋದರಿ ರಾಜ್ಯಗಳಲ್ಲಿ ಬರುವುದಿಲ್ಲ? ಕ್ವಶನ್ ಬರ್ಕೊಂಡು ನಾ ಎಲ್ಲ ಹೇಳ್ತೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ಈಶಾನ್ಯ 7 ಸಹೋದರಿ ರಾಜ್ಯಗಳಲ್ಲಿ ಬರುವುದಿಲ್ಲ? ಈಶಾನ್ಯ 7 ಸಹೋದರಿ ರಾಜ್ಯಗಳಲ್ಲಿ ಬರುವುದಿಲ್ಲ. ಸಹೋದರಿ ರಾಜ್ಯಗಳಲ್ಲಿ ಬರುವುದಿಲ್ಲ ಯಾವ್ಯಾವ ಹೇಳಿ ನೋಡೋಣ. ಆಪ್ಷನ್ ನಂಬರ್ ಎ ಮೇಘಾಲಯ ಬರ್ತದೋ ಇಲ್ಲೋ? ಮೇಘಾಲಯ. ಬಿ ತ್ರಿಪುರ ಬರ್ತದೋ ಇಲ್ಲೋ? ಸಿ ಒಡಿಸ್ಸಾ ಬರ್ತದೋ ಇಲ್ಲೋ? ನಮಗೆ ಗೊತ್ತಿಲ್ಲ. ಮೇಘಾಲಯ, ತ್ರಿಪುರ, ಒಡಿಸ್ಸಾ, ಮಣಿಪುರ್ ಹಿಂಗ್ ಉದ್ದಕ್ಕೆ ಬರೀಬೇಕು. ಒಂದೇ ಸಲ ಈ ಟಿಕ್ ಹಾಕ್ರಿ ಯಾವ್ದನು. ನಿಮ್ ಕಾನ್ಸೆಪ್ಟ್ ಓದಾವತ್ತಿಗೆ ಹಿಂಗೆಲ್ಲ ನೆನಪು ಬರ್ಬೇಕ್ರಿಯ. ನೆಕ್ಸ್ಟ್ ಸಲ ಈ ಟಿಕ್ ಹಾಕ್ರಿ ಯಾವ್ದನು. ನಿಮ್ ಸಿ ಒಡಿಸ್ಸಾ ಬರ್ತದೋ ಇಲ್ಲೋ? ನಮಗೆ ಗೊತ್ತಿಲ್ಲ. ಮೇಘಾಲಯ, ತ್ರಿಪುರ, ಒಡಿಸ್ಸಾ, ಮಣಿಪುರ್ ಹಿಂಗ್ ಉದ್ದಕ್ಕೆ ಬರೀಬೇಕು. ಒಂದೇ ಸಲ ಈ ಟಿಕ್ ಹಾಕ್ರಿ ಯಾವ್ದನು. ನಿಮ್ ಕಾನ್ಸೆಪ್ಟ್ ಓದಾವತ್ತಿಗೆ ಹಿಂಗೆಲ್ಲ ನೆನಪು ಬರ್ಬೇಕ್ರಿಯ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಹರಿಯಾಣದೊಂದಿಗೆ ಗಡಿ ಹೊಂದಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಹರಿಯಾಣದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಹರಿಯಾಣದೊಂದಿಗೆ ಗಡಿಯನ್ನು ಹೊಂದಿಲ್ಲ. ಆಪ್ಷನ್ ನಂಬರ್ ಇ ರಾಜಸ್ಥಾನ್. ಆಪ್ಷನ್ ನಂಬರ್ ಇ ರಾಜಸ್ಥಾನ್ ಗಡಿ ಹೊಂದ್ಯದೋ ಇಲ್ಲೋ? ಬಿ ಹಿಮಾಚಲ ಪ್ರದೇಶ್. ರಾಜಸ್ಥಾನ ಹಿಮಾಚಲ ಪ್ರದೇಶ್ ಚೆಕ್ ಮಾಡ್ರಿ. ಪಂಜಾಬ್. ಜೆಕೆ ಗಡಿ ಹೊಂದ್ಯದೋ ಇಲ್ಲೋ ಚೆಕ್ ಮಾಡಿ ಕರೆಕ್ಟ್. ಎಲ್ಲದ ಹರಿಯಾಣ, ಎಲ್ಲಿ ಜಮ್ಮು ಕಾಶ್ಮೀರ ನೋಡ್ರಿ ನೋಡೋಣ. ಹಾ ನೀವು ಹಂಗೆ ಬರದ್ರೆ ಜಾಗ ಎಲ್ಲಿ ಸಾಲ್ತದ? ನಾ ಹಂಗೆ ಬರಿ ಅಂದಿಲ್ರಿ. ಮೊದಲಕ್ಕೆ ನೋಡ್ರಿ ನಮ್ಮ ಬಗ್ಗೆ ನೀವು ತಪ್ಪು ಅಭಿಪ್ರಾಯ. ನಾ ಹೆಂಗೆ ಹೇಳಿನ್ರಿ ಉದ್ದಕ್ಕೆ ಬರಿ ಅಂದಿನಿ. ಉದ್ದಕ್ಕಂದ್ರೆ ಹೆಂಗೆ ಹೇಳಿ. ನೆಕ್ಸ್ಟ್ ಮಧ್ಯಪ್ರದೇಶ ಎಷ್ಟು ಅದು ಬರಿಬಾರಿ. ಮಧ್ಯಪ್ರದೇಶ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹೊಂದಿದೆ? ನೋಡಿ ನೋಡಿ ಯಾವ್ಯಾವ ಚೆಕ್ ಮಾಡಿ. ಈಗ ಹೇಳೋದಲ್ಲ, ಅಲ್ಲಿ ಹೇಳಬೇಕು. ಓ ಬಡೆ ಮಾಮೂರು ಐತಾ ನಾ उसका सामने बोलना. ನೆಕ್ಸ್ಟ್ ಬರ್ ಮಧ್ಯಪ್ರದೇಶದೊಂದಿಗೆ ಈ ಕೆಳಗಿನ ಯಾವುದು ಗಡಿ ಹೊಂದಿಲ್ಲ? 4 ಆಪ್ಷನ್ ಕೊಡ್ತೀನಿ, ಉದ್ದಕ್ಕೆ ಬರೀ. ಮಧ್ಯಪ್ರದೇಶದೊಂದಿಗೆ ಯಾವುದು ಗಡಿಯನ್ನು ಹೊಂದಿಲ್ಲ? 4 ಆಪ್ಷನ್. ಆಪ್ಷನ್ ನಂಬರ್ ಎ MH ಅಂದ್ರೆ ಮಹಾರಾಷ್ಟ್ರ ಗಡಿ ಹೊಂದ್ಯದೋ ಇಲ್ಲೋ? ಆಪ್ಷನ್ ನಂಬರ್ ಎ MH. ಬಿ ಒಡಿಸ್ಸಾ. ಸಿ ಯುಪಿ ಆದ ಬಳಿಕ ಗುಜರಾತ್ ಆಯ್ತ್ರೆ. ಬರದ್ರಿ ಬರ್ ಈ ಕೆಳಗಿನವುಗಳಲ್ಲಿ ಯಾವುದು ಹರಿಯಾಣದೊಂದಿಗೆ ಗಡಿ ಹೊಂದಿಲ್ಲ? ಅದು ಬೇರೆ ಇದು ಬೇರೆ. ಇರೋ ಅಷ್ಟಂಗ್ ಅರು ಗಿಡಬೇಕು ಹೇಳ್ತಿರ್ಬೇಕು. ಬರ್ ಈ ಕೆಳಗಿನವುಗಳಲ್ಲಿ ಯಾವುದು ಹರಿಯಾಣದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಆಪ್ಷನ್ ನಂಬರ್ ಎ ಉತ್ತರ ಪ್ರದೇಶ. ಅದನ್ನು ಇಲ್ಲೋ ಚೆಕ್ ಮಾಡಿ ಹಂಗೆ ನೋಡಿ. ಮಗ್ಳ ಪೇಜ್ನ ನೋಡಲ್ಲ ಬಿಡಲ್ಲ. ಬಿ ಮಧ್ಯಪ್ರದೇಶ. ಟಚ್ ಆಗಿದ್ರೆ ಮಧ್ಯಪ್ರದೇಶ. ಸಿ ಹಿಮಾಚಲ ಪ್ರದೇಶ. ನೋಡಲ್ಲ ಬಿಡಲ್ಲ. ರಾಜಸ್ಥಾನ್. ಈಗ ಯಾವ್ದು ಹೇಳ? ಬಿ
ಅಲ್ಲಿ ಎಕ್ಸಾಮ್ದಾಗ ಇಂಡಿಯಾ ಮ್ಯಾಪ್ ಕೊಟ್ಟಿರಲ್ಲ, ನೆನಪಿಟ್ಟು ಹೋಗ್ಬೇಕಿದು. ಅದ್ರಾಗ 2 ರೂಪಾಯಿ ಕಾಯಿನ್ ಇಂಡಿಯಾ ಮ್ಯಾಪ್ ಅದ್ರದಾಗ ಹೇಳೋದು ನೋಡೋಣ. 2 ರೂಪಾಯಿ ಕಾಯಿನ್ ನೋಡೋಣ. 2 ರೂಪಾಯಿ ಮ್ಯಾಗ ಅದ ರೀ. ಅದ ಇಂಡಿಯಾ ಗೋಲ್ಡ್ ಕಾಯಿನ್ ಅದು ಎಲ್ಲಿದ್ರು ಸಿಗ್ತದೆ ನಿಮ್ಗೆ. ನೆಕ್ಸ್ಟ್ ಅದು ಏನಿಲ್ಲ, ನೆನಪೇ ಇಟ್ಕೊಂಡು ಹೋಗೋದು. ಈ ಕೆಳಗಿನವುಗಳಲ್ಲಿ ಯಾವುದು ಛತ್ತೀಸ್ಗಢದೊಂದಿಗೆ ಗಡಿ ಹೊಂದಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಛತ್ತೀಸ್ಗಢದೊಂದಿಗೆ ಗಡಿ ಹೊಂದಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಛತ್ತೀಸ್ಗಢದೊಂದಿಗೆ ಗಡಿಯನ್ನು ಹೊಂದಿಲ್ಲ? ನೋಡ್ಬೇಕು, ಆನ್ಸರ್ ಹೇಳು. ಆಪ್ಷನ್ ನಂಬರ್ ಎ ಎಪಿ. ಎಪಿ ಅಂದ್ರೆ ಆಂಧ್ರ ಪ್ರದೇಶ್. ಬಿ ಒಡಿಸ್ಸಾ. ಸಿ ಜಾರ್ಖಂಡ್. ಡಿ ಮಹಾರಾಷ್ಟ್ರ. ಈ ಆಂಧ್ರ ಪ್ರದೇಶ ಗಡಿ ಹೊಂದ್ಯಾದೋ ಇಲ್ಲ? ಒಂದು ನಿಮಿಷ. ಒಡಿಸ್ಸಾ ಗಡಿ ಹೊಂದ್ಯಾದೋ ಇಲ್ಲ? ಜಾರ್ಖಂಡ್, ಮಹಾರಾಷ್ಟ್ರ ಯಾವದಿಲ್ಲ. ಆಂಧ್ರ ಪ್ರದೇಶ ಜರ ಹಚ್ಚಿದ್ರೆ ಸುಳ್ಳು ತರ್ತಾರೆ. ನಾ ಚೆಕ್ ಮಾಡ್ತೀನಿ, ಹೇಳಿ. ಕಿತ್ತೋರಿ ಛತ್ತೀಸ್ಗಢ ಬಾರ್ಡರ್ ಸ್ಟೇಟ್ಸ್ ಅಂತ ಹೊಡ್ಯಾರ. ಅದಾವಲ್ರಿ, ಹೆಚ್ಚಾಗ್ಯದ ಅದು. ಅಂದ್ರೆ ಇವ್ರದ್ದು ಮಾರ್ಕ್ಸ್ ಗ್ರೇಸ್ ಆಗ್ಬೇಕಿದು. ಇದು ಗ್ರೇಸ್. ಇದಕ್ಕ ಏನದಂದ್ರ ಅದು ಗ್ರೇಸ್ ಅಂತ ಹೇಳಿ ಬರಿ. ಎ ಪಿ ಇದ್ದು ಕ್ಯಾನ್ಸಲ್ ಮಾಡಿ ಟಿ ಏನ್ ಮಾಡೋಣ. ಇನ್ನೊಂದು ಆಪ್ಷನ್ ನಂಬರ್ ಇ ತಮಿಳ್ನಾಡು. ಆಪ್ಷನ್ ನಂಬರ್ ಇ ತಮಿಳ್ನಾಡು. ಈಗ ಹೇಳ್ರಿ. ಹಾ, ಅದಕ್ಕೆ ಸುದ್ದಿ ಮಾಡಿದೆವು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಜಾರ್ಖಂಡದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಜಾರ್ಖಂಡದೊಂದಿಗೆ ಗಡಿ ಹೊಂದಿಲ್ಲ? ಜಾರ್ಖಂಡದೊಂದಿಗೆ ಗಡಿಯನ್ನು ಹೊಂದಿಲ್ಲ. ಆಯ್ತಲ್ಲ. ಆಪ್ಷನ್ ನಂಬರ್ ಎ ಮಧ್ಯಪ್ರದೇಶ್ ನೋಡ್ರಿ. ಆಪ್ಷನ್ ನಂಬರ್ ಬಿ ಛತ್ತೀಸ್ಗಢ. ಅದ್ರೂ ಇಲ್ಲ. ಛತ್ತೀಸ್ಗಢ. ಒಡಿಸ್ಸಾ. ಆಗನ ವೆಸ್ಟ್ ಬೆಂಗಾಲ್. ನೀವು ಯಾವ್ದನ್ನ ಹೇಳ್ರಿ, ಏನೋ ನಾ ಆಯ್ತ್ರೆ. ನೆಕ್ಸ್ಟ್, ಈಶಾನ್ಯದ 7 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದ್ದು ಯಾವ್ದು ತಿಳಿಸಿ. ಅದನ್ನೇ ದ್ವಾಡದು ಮಾಡಿ ಕೇಳ್ಯಾರ ವರ್ಡ್ ಬನ್. ತ್ರಿಪುರಾ ರಾಜ್ಯವು ಈ ಕೆಳಗಿನ ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ಈ ಕೆಳಗಿನ ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ಆಪ್ಷನ್ ನಂಬರ್ ಎ ಅರುಣಾಚಲ ಪ್ರದೇಶ. ಹೌದ್ರೆ? ನೋಡೋಣ. ಅರುಣಾಚಲ ಪ್ರದೇಶ. ಬಿ ಪಶ್ಚಿಮ ಬಂಗಾಳದೊಂದಿಗೆ ಹೊಂದಿದ ನೋಡ್ರಿ. ಸಿ ಅಸ್ಸಾಂ. ಡಿ ನಾಗಾಲ್ಯಾಂಡ್. ಅಸ್ಸಾಂ ಆಗನ ನಾಗಾಲ್ಯಾಂಡ್. ಈ ಚೆಕ್ ಮಾಡಿ ಹೇಳ್ರಿ ನನಗ. ಅಸ್ಸಾಂ ಎಲ್ಲರ ಸಂಗಡ ಗಡಿ ಹೊಂದಿದ ತಿಳಿನೋ ಇಲ್ಲೋ? ಟಿಕ್ ಹಾಕ್ಬೇಕು ಮತ್ತ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಮಧ್ಯಪ್ರದೇಶದೊಂದಿಗೆ ಗಡಿ ಹೊಂದಿಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಮಧ್ಯಪ್ರದೇಶದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಮಧ್ಯಪ್ರದೇಶದೊಂದಿಗೆ ಗಡಿ ಹೊಂದಿಲ್ಲ. ಬರದ್ರಿ. ಆಪ್ಷನ್ ನಂಬರ್ ಇ ರಾಜಸ್ಥಾನ್. ಅದ ಇಲ್ಲ ಚೆಕ್ ಮಾಡಿ. ರಾಜಸ್ಥಾನ್ ಆಗನ ಗುಜರಾತ್ ಆಗನ ಉತ್ತರ ಪ್ರದೇಶ, ಒಡಿಸ್ಸಾ. ರಾಜಸ್ಥಾನ್, ಗುಜರಾತ್, ಉತ್ತರ ಪ್ರದೇಶ, ಒಡಿಸ್ಸಾ ಯಾವ್ದು ಹೇಳ. ಹಿಂಗೆಲ್ಲಾ ಹೇಳಬೇಕು ಅಂದ್ರೆ ಕಣ್ಣು ಮುಂದೆ ಏನ್ ನೆನಪಿರಬೇಕು? ಇಟ್ಟು ತನ ಹೇಳಿದ್ರೆ ಶೇಣೆ ಅನ್ನಲ್ಲ. ಅದನ್ನ ನೋಡಿ ಹೇಳಿರಿ. ಅಲ್ಲಿ ಹಂಗೆ ಹೇಳೋದಿರ್ತದ ಅಂದ್ರೆ ನೀವು ಕಂಪಲ್ಸರಿ ಏನ್ ನೆನಪಿರ್ಬೇಕು?
ಅಕ್ಷಾಂಶ ರೇಖಾಂಶ ಅನ್ನೋದು ಒಂದು ಪೇಜ್ ಇತ್ತು, ಅಥವಾ ಒಂದು ನಿಮಿಷ ಅಲ್ಲಿ ಹಿಂದೆ ಹೋಗಿ ಅಕ್ಷಾಂಶ ರೇಖಾಂಶ ಪೇಜ್ ಎಲ್ಲದ ನೋಡ್ರಿ ನೋಡಿ. ಅಕ್ಷಾಂಶ ರೇ ರೇಖಾಂಶ ರೇ ಎಲ್ಲರೂ ಒತ್ತಡ ಒಂದ್ ಜರ ಜಾಗ ಬಿಟ್ಟಿದ್ದೇವೆ ನೋಡ್ರಿ ನೋಡಿ. ಅಕ್ಷಾಂಶ ಅಥವಾ ರೇಖಾಂಶದಾಗ ಎಲ್ಲರ ಜಾಗ ಅದರಿ. ಅಲ್ಲಿ ಬತ್ರಿ ಅಕ್ಷಾಂಶ ರೇಖಾಂಶದಾಗ ಹೋಗಿ ಇಲ್ಲಿ ಮೂಲ್ಯಾಗ ಈಟಾನಗರ ಅಂತ ಹೇಳಿ ತಗೋಬೇಕು. ಅಕ್ಷಾಂಶ ರೇಖಾಂಶ ಎಲ್ಲಿ ಜಾಗ ಸ್ವಚ್ಛ ಖಾಲಿ ಅದ ಅಲ್ಲಿ ಬರ್ದುದ್ದಿ ಅದರಿ. ಈಟಾನಗರ ಅಂತ ಹೇಳಿ ಬರ್ದಿದ್ದೇವ್ರೆ. ಆ ಈಟಾನಗರ ಬರದಲ್ಲಿ ಏನ್ ಬರಿಬೇಕು ಅಂದ್ರ ಎಷ್ಟು ಡಿಗ್ರಿ ಇದಾಗ ಇದು ಪೂರ್ವಕ್ಕೆ ಅದ ಅಂದ್ರ 97 ಡಿಗ್ರಿ ಪೂರ್ವ ರೇಖಾಂಶ ಅದ. ಆ ನಂತರ 23 ಏನದ ರೀ 27 ಅಲ್ಲಿ ಬರ್ದಿನನ್ರಿ, ಅಲ್ಲೇ ಬರ್ಸಿನ್ರಿ. ಅದು ಪೂರ್ವದ ತುದಿ ಆಯ್ತು. ಈಟಾನಗರ ಇದ್ರೆ 97 ಮತ್ತೆ ಬರ್ದಿಲ್ಲ 20, ಅದು ಪೂರ್ವದ ಗಡಿ ಆಯ್ತು. ಇದು 23 ಆಗದ ಈಟಾನಗರ ಅಂದ್ರೆ ಅಲ್ಲಿ ಬರ್ಲಿಕ್ಕೆ ಎಲ್ಲರ ಇನ್ನೊಂದು ಸ್ವಚ್ಛ ಜಾಗ ಅಲ್ಲಿ ಮ್ಯಾಟ್ ಟಿಕೆಟ್ ಬರಿತೀರ. ಈಟಾನಗರ್ 97 ಡಿಗ್ರಿ ಏನದ ಇದು ಪೂರೇ. ಆ ನಂತರ 23 ಡಿಗ್ರಿ ಅಲ್ಲೇ ಎಲ್ಲರೂ ಸ್ವಚ್ಛ ಜಾಗದಲ್ಲಿ ಬರೀ ಈಟಾನಗರ್ ಆಯ್ತ್ರ. ಇನ್ನ ಇದೇ ಮ್ಯಾಪದೊಳಗೆ ಇಲ್ಲಿ ಏನಾರ ಕೆಳಗೆ ಸ್ವಚ್ಛ ಜಾಗದನ್ರಿ ರಾಮೇಶ್ವರಂ ಕಹಾ ಹೈ. ಇದೇ ಮ್ಯಾಪ್ನಾಗ ಬರಬೇಡಿ ಇಲ್ಲಿ ರಾಮೇಶ್ವರಂ ಎಲ್ಲಿದೆ ಅಲ್ಲೆಲ್ಲರಿ. ಈಗ ಬರ್ಲಿಕ್ಕೆ ಇಟ್ಟು ತನಕ ಎಲ್ಲೇ ಬರೀ ಪುಸ್ತಕ ಹಿಂದಿ ಅದು. ರಾಮೇಶ್ವರಂ, ರಾಮೇಶ್ವರಂ ಎಲ್ಲಿದೆ? ತಮಿಳ್ನಾಡು. ಅದಕ್ಕೆ ನೆಕ್ಸ್ಟ್ ನೀವು ಜರ ಜಲ್ದಿ ಬರ್ಬೇಕು ಸರ್, ನಾಳೆ ಹಿಡಿದು. ಹಾ ರೀ ನಾ ಮೇನ್ ಪಾಠ ಮಾಡೋದ್ ಬಳಕ ಹಿಂದಾಡ್ಸಿ ಬಂದ್ರೆ ಹೆಂಗ್ರಿ ಬರ್. ಹ್ಞೂ ಹಂಗಲ್ಲ ನಾ ಹೇಳೋದು. ಅದು ಈಟಾನಗರ್ ಇಲ್ಲದ ಅರುಣಾಚಲ ಪ್ರದೇಶದ ಬಾರ್ಡರ್ ಇಲ್ಲಿ ಬರ್ತದ. ಇದು ಕಿಬಿತು ಬೇರೆ, ಇದು ನಾ ಈಟಾನಗರ್ ಇಲ್ಲಿ ನಡು ಒಳಗಡೆ ಬರ್ತದೆ. ಕ್ಯಾಪಿಟಲ್ ಅತ್ಯಂತ ಪೂರ್ವಕ್ಕೆ ಇರುವ ರಾಜಧಾನಿ ನಗರ ಈಟಾನಗರ್. ಈಟಾನಗರ್ ಎಲ್ಲದ ಅಂದ್ರೆ 97 ಡಿಗ್ರಿ ಪೂರ್ವದಾಗೆ ಅದ. ಬಟ್ ಅಕ್ಷಾಂಶಿಕವಾಗಿ ಎಟ್ಟದ 23 ಅದ. ನಮಗಿನ್ನ ಹಂಗೆ ಮ್ಯಾಗ ಹೋದೇವು ಅಂದ್ರೆ ಲಡಾಖ್ ತನಕ ಅದ ನಮ್ದು. ಅಕ್ಷಾಂಶಗಳು ಒಂದಕ್ರ ಹಿಂಗಿರಲ್ಲ ರೀ. ಅಕ್ಷಾಂಶಗಳು ಹಿಂಗಿರ್ತಾವ. ಇದು ಕಲ್ಪನೆ ಮಾಡಲ್ಲ ನಿಮಗೆ. ನೀವು ಅಗ್ದಿ ಸ್ಟೇಟ್ಗೆ ರೇಖಾಂಶಗಳು ಅಂದ್ರೆ ಹಿಂಗಿರ್ತಾವ. ಇಲ್ಲಿ 27 ಐದದ್ದು, ಇಲ್ಲೇ 27, ಇಲ್ಲಿ 27 ಹಿಂಗ್ ಬಂದಿರ್ತಾವ. ನೀವೇನ್ ಮಾಡ್ತೀರಿ ಗೊತ್ತಂದ್ರೆ ಓದಾವತಿ ಹಿಂಗ್ ಗೆರಿ ಹೊಡೆದು ನೋಡ್ತೀರಿ, ಅದ್ರ ಬಾಯಾಗ ಅದು ಸಿಗಲ್ಲ, ಅದು ಬರಲ್ಲ ರೀ. ಅದಕ್ಕಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಆಕಾರದಲ್ಲಿ ಇರ್ತಾವ, ಸ್ಲೈಟ್ಲಿ ಬೆಂಡ್ ಇರ್ತಾವ ಅಷ್ಟು. ಆಯ್ತ್ರೆ ನೆಕ್ಸ್ಟ್ ಏನ ಹೇಳಕತ್ತಿದ್ ನೋಡ್ರಿ. ಹಾ ಆಯ್ತು ಮಗ್ಗಲಿಕ್ಕಿನ ಪೇಜ್ ಅದಲ್ರಿ ಅದು ತೋರಿ. ರಾಜ್ಯಗಳು ತಿಳ್ಪಟ್ಟಿನ ಇಲ್ಲ ನೋಡ್ರಿ ನೋಡೋಣ. ಅಲ್ಲಿ ಏನಾರ ಇದ್ದು ಅಂದ್ರೆ ಉಳಿಲಿ ಅಲ್ಲೇ ಇಂಡಿಯನ್ ಸ್ಟೇಟ್ಸ್ ಅಂತ ಅದ ಇಲ್ಲ ನೋಡ್ರಿ. ಈಗ ಅಲ್ಲೆಲ್ಲ ಕೈಲಿ ಬರ್ದುದ್ದಿ ಅದ, ರೆಡಿ ಇದ್ದದನ್ನ ಬರೀ ಎಲ್ಲ ಹೇಳೋದ್ ಬಳಕ ಬರ್ಕೊಳ್ದಿ ಅದ ನೋಡ್ರಿ. ಇಂಡಿಯನ್ ಸ್ಟೇಟ್ಸ್ ಆಯ್ತ್ರೆ. ನಾ ಯಾವ್ಯಾವಕ್ಕೆ ಏನೇನು ಹೇಳ್ತೀನಿ ಅದು ನಿಧಾನವಾಗಿ ಬರಿಬೇಕ್ರೆ. ಆ ಮ್ಯಾಪದೊಳಗನೆ ರಾಜ್ಯ ರಾಜಧಾನಿ ಎರಡು ಅದಾವ ಇಲ್ಲ ನೋಡ್ರಿ. ಒಂದು ಸಲ ಅಗ್ದಿ ಭಾವನಾತ್ಮಕವಾಗಿ ನಾನು ಅವ್ರ ರಾಜ್ಯಗಳದ ರಾಜಧಾನಿ ಕೇಳ್ತೀನಿ, ಕರೆಕ್ಟ್ ಹೇಳ್ತೀರ? ಕೇರಳ, ಲಕ್ಷದ್ವೀಪ, ತಮಿಳುನಾಡು, ಪುದುಚೇರಿ. ಅಲ್ಲಿ ನೋಡಿ ಹೇಳ್ರಿ ಆಂಧ್ರ ಪ್ರದೇಶ ಏನ್ರಿ. ಆಂಧ್ರ ಪ್ರದೇಶ ಎಲ್ಲದನು? ಅಲ್ಲ ನೀವು ಅಂದ್ರೆ ಸಾಕ ಹುಡುಗರು ಗ್ಲೂಕೋಸ್ ಸಿಕ್ಕಂಗ ಆತು. ಆಂಧ್ರ ಪ್ರದೇಶಕ್ಕ ಸೀಮಾಂಧ್ರ ಅಂತೇಳಿ ಹೆಸರು ಬರ್ಕೊಂಡು ಬೇಕಿದಾಗ. ಸೀಮಾಂಧ್ರ ಆಂಧ್ರ ಪ್ರದೇಶದ ಇನ್ನೊಂದು ಹೆಸರು ಏನು? ಸೀಮಾಂಧ್ರ ಅಂತ ಹೇಳಿ ಬರ್ಕೋರಿ. ಸೀಮಾಂಧ್ರದ ರಾಜಧಾನಿ ಯಾವುದು ಕೇಳ್ತಾರಯ್ಯ. ಸೀಮಾಂಧ್ರ ರಾಜಧಾನಿ ಯಾವುದು? ಆಂಧ್ರ ಪ್ರದೇಶನೇ ಸೀಮಾಂಧ್ರದ ರಾಜಧಾನಿ ಇದು. ನೆಕ್ಸ್ಟ್ ಬರದ್ರಿ. ಈಗ ನಾನು ಸೌಕ ಇಯರ್ಗಳು ಹೇಳ್ತೀನಿ, ಕರೆಕ್ಟ್ ಬರಿಬೇಕ್ರೆ. ಏನು ಮುಂದೆ ಅದ ರೀ. ಮೊದಲ ಇವು ಕಷ್ಟ, ಒಂದೇ ನಿಮಿಷ ಬರಸ್ತೀನಿ. ಮೊದಲ ನಾ ಹೇಳಿದ್ದಕ್ಕೆ ಸ್ಟಾರ್ ಹಾಕ್ರಿ. ಒಂದ್ ನಿಮಿಷ ಅದ ಅಲ್ರಿ ಮುಂದೆ. ಹಾ ನಾ ಒಂದ್ ಈ ಕೇಳ್ತೀನಲ್ಲ ಅವಕ್ಕೆ ಕರೆಕ್ಟ್ ಆಗಿ ಹೇಳ್ಬೇಕು ನನಗೆ. ಬರೀ ಟಿಕ್ಕಿ ಹಿಡುದ್ರೆ ಲಕ್ಷದ್ವೀಪ ಎಲ್ಲದ ನೋಡಿ. ಅಲ್ಲಿ ಬರೀ ಚಿಕ್ಕ ಕೇಂದ್ರ ಆಡಳಿತ. ಲಕ್ಷದ್ವೀಪ ಸಿಕ್ತೋ ಇಲ್ಲ ನೋಡ್ರಿ. ಚಿಕ್ಕ ಕೇಂದ್ರಾಡಳಿತ, ಚಿಕ್ಕದಾದ ಕೇಂದ್ರಾಡಳಿತ.
ಆಯ್ತ್ರೆ ಇನ್ನ ಲಡಾಖ್ ಎಲ್ಲದ ನೋಡ್ರಿ ನೋಡೋಣ. ದೊಡ್ಡ ಕೇಂದ್ರಾಡಳಿತ. ಹಾ ಹಾ ದೊಡ್ಡ ಕೇಂದ್ರಾಡಳಿತ. ದೊಡ್ಡ ಕೇಂದ್ರಾಡಳಿತ ಬರದ್ರಿ. ಲಕ್ಷದ್ವೀಪ ಇದ್ದಲ್ಲಿ 32 ಕಿಮಿ ಬರೀರಿ ಅಂದ್ರೆ ಬಾಯಲ್ಲಿರುವ ಹಲ್ಲುಗಳು. 32 ಚದುರ್ ಕಿಲೋಮೀಟರ್. ಲಡಾಖ್ ಎಲ್ಲದ ಅಲ್ಲಿ ಬರೀಬೇಕು 59 146 ಕಿಮಿ. ಲಡಾಖ್ ಇದ್ದಲ್ಲಿ 59 146 ಕಿಮಿ ಆಯ್ತಾರೆ. ಮೂವರೆ ಹನ್ರಿ ಏನ ಸೀಮಾಂಧ್ರದ ರಾಜಧಾನಿ ಯಾವುದದಲ್ಲಿ ಸ್ಟಾರ್ ಹಾಕಲಿ. ಡೆಹ್ರಾಡೂನ್ ಎದರ ರಾಜಧಾನಿ ಎದರದ ನೋಡ್ರಿ ಸ್ಟಾರ್ ಹಾಕಲಿ. ಭೂಪಾಲ್ ಎದರ ರಾಜಧಾನಿ ಸ್ಟಾರ್ ಹಾಕಲಿ. ಈಟಾನಗರ ಎದರ ರಾಜಧಾನಿ ಸ್ಟಾರ್ ಹಾಕಲಿ. ಲಕ್ನೋ ಎದರ ರಾಜಧಾನಿ. ನೆಕ್ಸ್ಟ್ ಪಣಜಿ ಎದರ ರಾಜಧಾನಿ ಗಾಂಧಿನಗರ. ಶಿಮ್ಲಾ ಶಿಮ್ಲಾ. ನೆಕ್ಸ್ಟ್ ಪಾಟ್ನಾ. ಪೋರ್ಟ್ ಬ್ಲೇಯರ್ ಎಲ್ಲದ ನೋಡ್ರಿ ನೋಡೋಣ. ಅದಕ್ಕೆ ಬ್ರೇಕಿದ ಶ್ರೀ ವಿಜಯಪುರ. ಪೋರ್ಟ್ ಬ್ಲೇಯರ್ ಶ್ರೀ ವಿಜಯಪುರ. ಈಗ ದಾದರ್ ನಗರ ಹವೇಲಿ ಅವತರದ ರಾಜಧಾನಿ ಏನ ಚೆಕ್ ಮಾಡಿ. ಅಲ್ಲಿ ಅದ ರೀ ಅವ್ರೇ ಕೊಟ್ಟಾರ ಇಲ್ಲ ಮೊನ್ನೆ ಇಟ್ಟೆ ಹೇಳಿದ್ರ PC ಆಗಿ ಓದ್ತಿತ್ತು. ಇರ್ಲಿ ಇರ್ಲಿ ಇರ್ಲಿ. ರಾಯ್ಪುರ್ ಎದರ ರಾಜಧಾನಿ ಅದ ಟಿಕ್ಕಾಕ್ರಿ ಟಿಕ್ಕಾಕ್ರಿ. ನೆಕ್ಸ್ಟ್ ರಾಂಚಿ ತೆಲಂಗಾಣದ ರಾಜಧಾನಿ. ಇನ್ನ ಲಕ್ಷದ್ವೀಪದ ರಾಜಧಾನಿ ಅದ ಇಲ್ಲ ರೀ. ಯಾವ 2 ರಾಜ್ಯಗಳು ಒಂದು ಸಾಮಾನ್ಯ ರಾಜಧಾನಿಯನ್ನು ಹೊಂದಿರಿ. ಪಂಜಾಬ ಹರಿಯಾಣ ಚಂಡೀಗಢಕ್ಕೆ ಒಂದೇ ಅದ ಇಲ್ಲ ನೋಡ್ರಿ ಯಾವ್ದದ. ಹಾ ರೀ ಭಾರತದೊಳಗ ಎಷ್ಟರೇ ರಾಜ್ಯಗಳದಾವ ಕೇಂದ್ರಾಡಳಿತ. ಅಲ್ಲೆಲ್ಲರ ಮ್ಯಾಗ ಬರೀದಿಲ್ಲ ಇಲ್ಲೇ ಕೆಳಗೆ ಬರೀ ಲಾಸ್ಟ್. ಒಟ್ಟು ರಾಜ್ಯಗಳು 28. ಒಟ್ಟು ಕೇಂದ್ರಾಡಳಿತ ಎಷ್ಟು ಕೇಂದ್ರಾಡಳಿತ 8 ಆಯ್ತಾ. ಈ ಓಸು ಬರೀ ಕ್ಯಾಪಿಟಲ್ ಬೈಪಟ್ ಮಾಡಲಿಕ್ಕೆ ಕೊಟ್ಟಿನಿ ಕರ್ನಾಟಕದ ರಾಜಧಾನಿ. ಅಲ್ಲ ರೀ ಅದು ಮೊನ್ನೆ ಹೆಸರು ಚೇಂಜ್ ಆಗ್ಯದಲ್ಲ. ಬರ್ ಬೆಂಗಳೂರು ಇದ್ದದ್ದು ಸ್ಪೆಲ್ಲಿಂಗ್ ನೋಡಿ BANGALOR. ಸ್ಪೆಲ್ಲಿಂಗ್ ನೋಡ್ರಿ ಬರ್ರಿ. ಈ ಹೆಸರು ಬರ್ಕೊಂಡು ಅದೇ ಇದೇ ಸ್ಪೆಲ್ಲಿಂಗ್ ಅದ ಇಲ್ಲ ಚೆಕ್ ಮಾಡಿ. BENGALURU ಅದ ಅದೇ ಇರ್ಬೇಕು ನೋಡಿ. ಸ್ಪೆಲ್ಲಿಂಗ್ ಬರೋದು 2014 ಬರೀರಿ. KPSC ಗ್ರೂಪ್ ಪಾಸ್ ಆತಿತ್ತು. ಇಲ್ಲಿ ಬರೀರಿ ಹೆಸರು ಚೇಂಜ್ ಆಗ್ಯದ. ನೆಕ್ಸ್ಟ್ 2008 ಬರ್ದಿರಿ ನವೆಂಬರ್ 1 NOV 1 ಅಂತೇಳಿ ಬರೀರಿ. NOV ಅಂದ್ರೆ ಏನು ನವೆಂಬರ್ 1ಕ್ಕೆ ರೀನೇಮ್ ಆಗ್ಯದ್ರಿ ಅದು. ನೆಕ್ಸ್ಟ್ ಆ ಒಡಿಸ್ಸಾದ ಭಾಷೆ ಚೇಂಜ್ ಆಗ್ಯದ. ಹ್ಮ್ ಯಾವಾಗ ಚೇಂಜ್ ಆಗ್ಯದ ರೀ 2011 ರೀ. ಬಾ ಬರ್ರಿ. ಬರ್ರಿ ಒರಿಸ್ಸಾ ಇದ್ದದ್ದು ಏನಾಗ್ಯದ. ಓರಿಯಾ ಇದ್ದುದು ಏನಾಗ್ಯದ ಯಾವ ಇಯರ್ ಬರೀ ಅಲ್ಲ ಎಲ್ಲ ಸೈಡ್ ಅಥವಾ ಕೆಳಗೆ ಬರೀ ಸ್ವಚ್ಛತೆ ಆಗಿದ್ದಲ್ಲಿ. ಒರಿಸ್ಸಾ ಟು ಒಡಿಸ್ಸಾ ಅಂಡ್
ಓರಿಯಾ ಟು ಓಡಿಯಾ, ಇದು ಲ್ಯಾಂಗ್ವೇಜ್, ಅದು ರಾಜ್ಯ. ಎರಡಕ್ಕ ಹೆಸರು ಓರಿಸಾ, ಸ್ಪೆಲ್ಲಿಂಗ್ ನೋಡಿ ಬರ್ಕೋಬೇಕ್ರಿ ಅದು. ಒರಿಸ್ಸಾ ಟು ಒಡಿಸ್ಸಾ, ಒಡಿಶಾ, SHA ಈ ಮತ್ತದನ್ನು ಬರೆದ ಅಲ್ಲ ರೀ. ಒಡಿಸ್ಸಾ ಅನ್ನೋದು ODISHA ಆಯ್ತ್ರೆ. ಓರಿಯಾದಿಂದ ಓಡಿಯಾ, ORIYA ಟು ಓಡಿಯಾ, ಓಡಿಯಾ ಲ್ಯಾಂಗ್ವೇಜ್ ಚೇಂಜ್ ಆಗ್ಯದ್ರಿ. ಓರಿಯಾ ಟು ಓಡಿಯಾ, ಓರಿಯಾ ಟು ಏನ್ರಿ ಓಡಿಯಾ. ಡ್ಯಾಶ್ ಇವ್ ಎರಡಕ್ಕ ಮುಂದೆ ಏನ್ ಬರಿಬೇಕು ಅಂದ್ರೆ 2011ರಲ್ಲಿ ಎಷ್ಟನೇ ತಿದ್ದುಪಡಿ ರೀ? 2011ರಲ್ಲಿ 96ನೇ ತಿದ್ದುಪಡಿ. 96ನೇ ತಿದ್ದುಪಡಿಯ ಮೂಲಕ ಬದಲಾಯಿಸಲಾಗಿದೆ. ಆ ನೇಮ್ ಚೇಂಜ್ ಮಾಡ್ಯಾರ, ಹೋಮ್ ಮಿನಿಸ್ಟರ್ ಚೇಂಜ್ ಮಾಡ್ತಾನ್ರಿ ಒಟ್ಟ. ಆಯ್ತ್ರೆ. ನೆಕ್ಸ್ಟ್ ಪೇಜ್ ಹೊಳಸ ನೋಡೋಣ ಏನದ ಮತ್ತ. ಅಲ್ಲಿ ಬರಸಲಕ್ಕ ಖಾಲಿ ಪೇಜ್ ಕೊಟ್ಟಿನನ್ರಿ. ಅಲ್ಲಿ ಎಲ್ಲರೇ ಕೆಲವು ರಾಜ್ಯಗಳ ಆಡಳಿತ ಭಾಷೆಗಳು ಹಿಂಗೇನ ಕೊಟ್ಟಿನ ಮುಂದೆ ನೋಡ್ರಿ ನೋಡೋಣ. ಇಲ್ಲ ರೀ, ಮುಂದೆ ಲಾಸ್ಟಿಗೆ ಎಲ್ಲರೂ ಕೊಟ್ಟಿನ ನೋಡ್ರಿ ಲ್ಯಾಂಗ್ವೇಜ್ ಅಂತ ಹೇಳಿ. ಅವಕಾಶ ರೀ, ಲಾಸ್ಟ್ ನೋಡ್ರಿ, ಪೂರ್ಣ ಲಾಸ್ಟ್ ಅದ ರೀ. ಹಾ ಕೊಟ್ಟಿನನ್ರಿ, ಕೊಟ್ಟಿನಿ ಅಂದ್ರೆ ಇಲ್ಲಿ ಏನೂ ಬರ್ಸಲ್ಲ ನಂಗ, ಈಗ ಬರೀ ಡೈರೆಕ್ಟ್ ವಿಶೇಷತೆಗಳು ಬರ್ಸ. ಬರ್ರಿ ಇದೇ ಪೇಜಿನ ಹಿಂದೆ ಎಲ್ಲ ಇದಕ್ಕೆ ಡೀಟೇಲ್ಗಳು ಒಂದಿಷ್ಟು ಬರ್ಸ್ಕೊಳ್ರಿ. ಅಲ್ಲಿ ಏನ್ ಬರೀಬೇಕು ಅನ್ನೋದು ಹೇಳ್ತೀನಿ. ಮೊದಲು ನಾ ಮಾತಾಡ್ತೀನಿ, ಆಮೇಲೆ ಬರೀಕತ್ತೀರಿ. ರಾಜ್ಯ ರಾಜಧಾನಿ ಶಾಸಕಾಂಗ ಎಲ್ಲದ, ನ್ಯಾಯಾಂಗ ಎಲ್ಲದ, ಸ್ಥಾಪನೆ ಮತ್ತು ಇದು ಹಿಂದಿನ ಹಳೆಯ ರಾಜಧಾನಿ ಹಿಂಗಿರ್ತಾವ. ಎಲ್ಲಿ ಏನೇ ಇದ್ರು ಏನಾದ್ರು ಒಟ್ಟು ಬರೆಸ್ಬೇಕು ಅದಕ್ಕೆ. ಆಂಧ್ರ ಪ್ರದೇಶದ ಆಡಳಿತಾತ್ಮಕ ರಾಜಧಾನಿ ಅಮರಾವತಿ ಅದ, MLAಗಳದು ಇರುವಂತಹ ಶಾಸಕಾಂಗನು ಅಮರಾವತಿನೇ ಅದ. ಅದರ ಹೈಕೋರ್ಟಿನ ಕೇಂದ್ರನು ಅಮರಾವತಿನೇ ಅದ. ಹಳೆಯ ರಾಜಧಾನಿ ಏನದ? ಅರುಣಾಚಲ ಪ್ರದೇಶ ಈಟಾನಗರ ಹಳೆಯ ಇದರದು ಹೈಕೋರ್ಟ್ ಎಲ್ಲಿ ಬರ್ತದ? ಗವಾತಿ. ಆಸಾಮ ಡಿಸ್ಪೂರ್ ಗವಾಟಿ, ಶಿಲ್ಲಾಂಗ್ ಹಳೆಯ ರಾಜಧಾನಿ. ಬಿಹಾರ್ ಪಾಟ್ನಾ. ಛತ್ತೀಸ್ಗಢ ರಾಯ್ಪುರ ರಾಜಧಾನಿ, ರಾಯ್ಪುರನೇ ಶಾಸಕಾಂಗದ, ಆದ್ರೆ ಹೈಕೋರ್ಟ್ ಮಾತ್ರ ಗೋವಾದ್ದು ಆಡಳಿತಾತ್ಮಕ ರಾಜಧಾನಿ ಯಾವುದು? ಪಣಜಿ ಅದ. ಶಾಸಕಾಂಗ MLAಗಳು ಇರೋದು ಪೋರೋರಿ ಅಂತಿರೋದು. ಹೈಕೋರ್ಟ್ ಎಲ್ಲಿದಂದ್ರೆ ಮುಂಬೈ. ಗುಜರಾತ್ ಗಾಂಧಿನಗರ ಹೈಕೋರ್ಟ್ ಹಳೆಯ ರಾಜಧಾನಿ. ಹರಿಯಾಣ ಚಂಡೀಗಢ. ಹಿಮಾಚಲ ಶಿಮ್ಲಾ ಬೇಸಿಗೆ ಚಳಿಗಾಲದಾಗ ಇಟ್ಟೆ ಹೇಳಿದ್ರೆ PC ಆಯ್ತು. ಜಾರ್ಖಂಡ್ ರಾಂಚಿ. ಕರ್ನಾಟಕ ಬೆಂಗಳೂರು. ನಾವು ಮನೆ ಚಳಿಗಾಲದ ಅಧಿವೇಶನ ಎಲ್ಲಿ ನಡೆಸ್ಯಾರ? ಇಲ್ಲಿ ನಡೀತದೆ ಚಳಿಗಾಲದ ಅಧಿವೇಶನ. ಕೇರಳ ತಿರುವನಂತಪುರಂ ಹೈಕೋರ್ಟ್, ಎರ್ನಾಕುಲಂ ಅಥವಾ ಕೋಚಿ. ಮಧ್ಯಪ್ರದೇಶ ರಾಜಧಾನಿ ಭೂಪಾಲ, ಹೈಕೋರ್ಟ್. ಮಹಾರಾಷ್ಟ್ರ ಮುಂಬೈ, ಬೇಸಿಗೆಯಲ್ಲಿ ಅಧಿವೇಶನ ಮುಂಬೈದಾಗ, ಚಳಿಗಾಲದಾಗ. ಮಣಿಪುರ್ ಇಂಪಾಲ್. ಮೇಘಾಲಯ ಶಿಲ್ಲಾಂಗ್. ಮಿಜೋರಾಂ ಐಜ್ವಾಲ ಹೈಕೋರ್ಟ್. ನಾಗಾಲ್ಯಾಂಡ್ ಕೊಹಿಮಾ ಹೈಕೋರ್ಟ್. ಒಡಿಸ್ಸಾ ಭುವನೇಶ್ವರ ಹೈಕೋರ್ಟ್. ಪಂಜಾಬ್ ಚಂಡೀಗಢ. ರಾಜಸ್ಥಾನ್ ಜೈಪುರ್ ಹೈಕೋರ್ಟ್. ಸಿಕ್ಕಿಂ ಗ್ಯಾಂಗ್ಟಕ್. ತಮಿಳುನಾಡು ಚೆನ್ನೈ. ತೆಲಂಗಾಣ ಹೈದರಾಬಾದ್. ತ್ರಿಪುರಾ ಅಗರ್ತಲಾ. ಉತ್ತರ ಪ್ರದೇಶ್ ಪ್ರಯಾಗರಾಜ್. ಉತ್ತರಾಖಂಡ ಬೇಸಿಗೆ, ಬರರಿ ಸೈನ ಚಳಿಗಾಲ, ಡೆಹ್ರಾಡೂನ್ ಹೈಕೋರ್ಟ್. ಯಾವ ಅದೇ ಹೆಸರನ್ನ ಉದ್ದಕ್ಕಿರ್ತಾವ, ಚೇಂಜ್ ಮಾಡಿ ಬರೆಯೋದ ಅವಶ್ಯಕತೆ ಇಲ್ಲ. ಯಾವ ಡಿಫ್ರೆಂಟ್ ಅದಾವ ಅಷ್ಟೇ ಬರ್ಬೋದು. ಅಂದ್ರ ಆಡಳಿತಾತ್ಮಕ ರಾಜಧಾನಿ ಒಂದು ಬರೀಬೇಕು, ಶಾಸಕಾಂಗ ಕೆಟ್ಟಲ್ಲ ಅಂದ್ರೆ ಇವ್ರು ಅಧಿವೇಶನ ನಡೀತಾವಲ್ಲ, ಆಮ್ಯಾಗ ಹೈಕೋರ್ಟ್. ಇಷ್ಟದವ ಹೈಕೋರ್ಟ್ಗಳು ಅಂತೇಳಿ ಮುಂದೆ ಕೊಟ್ಟೇ ಬಿಟ್ಟಿನಿ. ಅದಕ್ಕಾಗಿ ನೀವು ಈ ಸದ್ಯಕ್ಕ ಏಸ್ ಕಾಲಮ್ ಮಾಡಬೇಕು ಅಂದ್ರೆ ಅದು ಇದ್ರು ಬರಸ್ತೇನೆ ಸುಮ್ಮನೆ ಇರ್ಲಕ್ಕ. ಈಗ ನೀವ್ ಏನ್ ಮಾಡ್ರಿ ಅಂದ್ರ ಒಂದೇದ್ದು ರಾಜ್ಯ ಕಾಲಮ್ ಮಾಡ್ಬೇಕು. ನಾ ಮೊದಲಿಲ್ಲಿ ಹೇಳ್ಬೇಕಂದ್ರೆ ನಿಮಗ ರಾಜ್ಯದ ಕಾಲಮ, ಆಮ್ಯಾಗ ಆಡಳಿತಾತ್ಮಕ ರಾಜಧಾನಿ, ಆಮ್ಯಾಗ ಶಾಸಕಾಂಗ ರಾಜಧಾನಿ ಸಾಕು. ಇನ್ನ ಒಂದು ಹಳೆಯ ರಾಜಧಾನಿ
ರಾಜ್ಯ ಆಡಳಿತಾತ್ಮಕ ಶಾಸಕಾಂಗ ಹಳೆಯ ರಾಜಧಾನಿ ಇವೆರಡೂ ಕಾಲಂ ಬೇಡ. ಇಷ್ಟು ಕಾಲಂ ಮಾಡ್ರಿ, ಒಂದು ಪೇಜ್ ಆಗಲ್ರಿ, ಅದು ಅರ್ಧ ಪೇಜ್ ಅಟ್ಟೆ ಆಗ್ತದ ನೋಡ್ರಿ. ರಾಜ್ಯ ಆಡಳಿತಾತ್ಮಕ ರಾಜಧಾನಿ, ಶಾಸಕಾಂಗ ರಾಜಧಾನಿ, ಹಿಂದಿನ ರಾಜಧಾನಿ. ಹಿಂದಿನ ರಾಜಧಾನಿ ಇಷ್ಟೆಲ್ಲ ಬರೀಬೇಕು. ಬರದ್ರಿ ಬರ್ ಆಂಧ್ರ ಪ್ರದೇಶ ಬ್ರೇಕದ ಸೀಮಾಂಧ್ರ ನಡೀತದ್ರಿ. ಸೀಮಾಂಧ್ರ ಅಗಳೆ ಬರ್ಸಿನಲ್ಲ. ಆಂಧ್ರ ಪ್ರದೇಶ ಅಮರಾವತಿ, ಮತ್ತೆ ಅಮರಾವತಿನೇ ಬರೀ. ಆಂಧ್ರ ಪ್ರದೇಶ ಅಮರಾವತಿ, ಅಮರಾವತಿ ಹೈದರಾಬಾದ್. ಅಮರಾವತಿ ಅಮರಾವತಿ ಲಾಸ್ಟಿಗೆ ಏನ್ ಬರೀರಿ? ಹೈದರಾಬಾದ್. ಎಲ್ಲ ಬರೆಯೋದಿಲ್ಲ, ನಾ ಯಾವ ಹೇಳ್ತೀನಿ ಅಷ್ಟೇ ಬರೀಬೇಕು. ಆಸಾಂ ದಿಸ್ಪುರ್, ದಿಸ್ಪುರ್ ಶಿಲ್ಲಾಂಗ್. ಆಸಾಂ ದಿಸ್ಪುರ್, ದಿಸ್ಪುರ್ ಶಿಲ್ಲಾಂಗ್. ಆಸಾಮ ದಿಸ್ಪುರ್, ದಿಸ್ಪುರ್ ಶಿಲ್ಲಾಂಗ್. ನೆಕ್ಸ್ಟ್ ಬರ್ಲಿಕ್ಕತ್ತಿರೋ ಇಲ್ಲೋ? ಗೋವಾ ಪಣಜಿ. ಗೋವಾದ ಆಡಳಿತಾತ್ಮಕ ರಾಜಧಾನಿ ಯಾವುದು? ಶಾಸಕಾಂಗದ ರಾಜಧಾನಿ ಅಂದ್ರೆ ಅಧಿವೇಶನ ನಡೆಯೋದು ಪೋರೋರಿಂ. ಪೋರೋರಿಂ ಮುಂದೆ ಲಾಸ್ಟ್ ಡ್ಯಾಶ್. ಹಳೆ ರಾಜಧಾನಿ ಯಾವುದು ಇಲ್ಲ. ನೆಕ್ಸ್ಟ್ ಗುಜರಾತ್ ಗಾಂಧಿನಗರ್, ಗಾಂಧಿನಗರ್ ಅಹಮದಾಬಾದ್. ಗುಜರಾತ್ ಗಾಂಧಿನಗರ್, ಗಾಂಧಿನಗರ್ ಅಹಮದಾಬಾದ್. ಹಿಮಾಚಲ ಪ್ರದೇಶ. ಹಾ ರೀ, ಹಿಮಾಚಲ ಪ್ರದೇಶದ ರಾಜಧಾನಿ ಯಾವ್ದದ? ಶಿಮ್ಲಾ. ಇನ್ನು ಶಾಸಕಾಂಗದಲ್ಲಿ ಎರಡು ಬರೀಬೇಕು ನೀವು. ಶಿಮ್ಲಾ ಬೇಸಿಗೆ, ಧರ್ಮಶಾಲ ಚಳಿಗಾಲ. ಶಿಮ್ಲಾದೊಳಗ ಬೇಸಿಗೆ ಅಧಿವೇಶನ ನಡೀತದ, ಚಳಿಗಾಲದ ಅಧಿವೇಶನ ಕಟ್ಟಿ ಹೇಳಿದ್ರೆ ತೀಸಿಯಾಗಿ ಗೊತ್ತಿತ್ತು. ಚಳಿಗಾಲದ ರಾಜಧಾನಿ. ನೆಕ್ಸ್ಟ್ ಕರ್ನಾಟಕದ ಬಗ್ಗೆ ಬರೀ. ಬೆಂಗಳೂರು. ಕರ್ನಾಟಕ ಬೆಂಗಳೂರು. ಇನ್ನ ಶಾಸಕಾಂಗದ ರಾಜಧಾನಿ ಬೆಂಗಳೂರು, ಬೇಸಿಗೆ ಬೆಳಗಾವಿ, ಚಳಿಗಾಲ. ಪಟಪಟ ಬರೀಬೇಕಪ್ಪ. ಬೆಂಗಳೂರು ಬೇಸಿಗೆ, ಚಳಿಗಾಲ ಬೆಳಗಾವಿ. ಮೊನ್ನೆ ಚಳಿಗಾಲ ಅಧಿವೇಶನ ಎಲ್ಲಿ ನಡೆದ್ರಿ? ಅವರಿಬ್ರು ಜಗಳ ಆಡಿದ್ರಲ್ಲ ನೋಡಿ, ಲಕ್ಷ್ಮಿ ಮತ್ತು ಸಿಟಿ ಏನೋ ನಡೆದ್ರೆ. ಅವ್ರಿಬ್ರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ನಮ್ಮ ಮುಂದೆ ಹಂಗೆಲ್ಲ ಮಾಡ್ತಾರ ಅವರು. ಅವತ್ತು ನೋಡಿ ಇವು ಪಾಪ ಅಭಿಮಾನಿಗಳು ತಲೆ ಕೆಡಿಸ್ಕೊಂಡು. ಬರ್ ನೆಕ್ಸ್ಟ್ ಇನ್ನ ಯಾವ್ದು ಬರ್ತದ ಅಂದ್ರ ಮಹಾರಾಷ್ಟ್ರ. ಮಹಾರಾಷ್ಟ್ರ ಬರೀ. ಮಹಾರಾಷ್ಟ್ರ. ಮಹಾರಾಷ್ಟ್ರದ ರಾಜಧಾನಿ ಯಾವ್ದು ಹೇಳ್ರಿ? ವೆರಿಗೋ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಹಾಗಾದರೆ ಬೇಸಿಗೆಯ ರಾಜಧಾನಿ, ಚಳಿಗಾಲ ಮಹಾರಾಷ್ಟ್ರದವ್ರು ಚಳಿಗಾಲ ಬಂದು ನಾಗ್ಪುರ್ ಕೂತ ಕಂಬಳಿತು. ನೆಕ್ಸ್ಟ್ ಮುಂಬೈ ಅಧಿವೇಶನ. ನೆಕ್ಸ್ಟ್ ಹಳೆಯ ರಾಜಧಾನಿ ಏನಾರ ಇತ್ತನ ಮತ್ತೆ ಯಾವ್ದೋ ಹುಡುಕ್ರೆ ಹೆಂಗೆ ಬ್ಯಾರೆ ಇರ್ಬೇಕಾವ ಒಟ್ಟ ಚಳಿಗಾಲದಲ್ಲಿ ಅದು ಹೈಕೋರ್ಟ್ ಅದ ರೀ, ಅದು ಬೇಡ. ಉತ್ತರಾಖಂಡ. ಉತ್ತರಾಖಂಡ ಡೆಹ್ರಾಡೂನ್. ಉತ್ತರಾಖಂಡ ಡೆಹ್ರಾಡೂನ್. ಭರರಿ ಸೈನ ಬೇಸಿಗೆ, ಡೆಹ್ರಾಡೂನ್ ಚಳಿಗಾಲ. ಭರರಿ ಸೈನ ಬೇಸಿಗೆ, ಡೆಹ್ರಾಡೂನ್ ಚಳಿಗಾಲ. ಡೆಹ್ರಾಡೂನ್ ಚಳಿಗಾಲದ ಅಧಿವೇಶನ. ಇನ್ನು ಜಮ್ಮು ಮತ್ತು ಕಾಶ್ಮೀರ. ಯಾಕೇನಾಯ್ತು? ಜಮ್ಮು ಮತ್ತು ಕಾಶ್ಮೀರ. PSI ಆಗಬೇಕಾಗಿತ್ತು ಅಂದ್ರೆ ಶ್ರೀನಗರ ಎಂತ ರಾಜಧಾನಿ ಇಟ್ಟೆ ಹೇಳ್ಬೇಕಾಗಿತ್ತು. ಶ್ರೀನಗರ ಬೇಸಿಗೆ, ಜಮ್ಮು. ಜಮ್ಮು ಚಳಿಗಾಲ. ಸೇಮ್ ಕಾನ್ಸೆಪ್ಟ್ ಆಡಳಿತಾತ್ಮಕಕ್ಕೂ ಬರೀ. ರಾಜಧಾನಿನೂ ಶಿಫ್ಟ್ ಆಗ್ತದ, ಅವ್ರದ್ದು MLA ಅಧಿವೇಶನೂ ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟ್ ಲಡಾಖ್. ಲಡಾಖದೊಳಗೆ ಅಧಿವೇಶನ ನಡೆಯಲ್ಲ, ಯಾಕಂದ್ರೆ ಅದು ಏನದ ಬರೀ ರಾಜಧಾನಿ ಅಡ್ಡೆ ಬರೀರಿ. ಲೇಹ ಬೇಸಿಗೆ, ಕಾರ್ಗಿಲ್ ಚಳಿಗಾಲ. ಲೇಹ ಬೇಸಿಗೆ, ಕಾರ್ಗಿಲ್ ಚಳಿಗಾಲ. ಕಾರ್ಗಿಲ್ ಚಳಿಗಾಲ ಆಯ್ತ್ರೆ. ಬರದ್ರೆ ಇಲ್ಲ ಇಷ್ಟು ಐಡಿಯಾ ಆಯ್ತು ನಿಮ್ಗೆ. ಈಗ ಯಾವ ತರದ ಬೇಸಿಗೆ ಅಧಿವೇಶನ ಎಲ್ಲಿ ನಡೀತಾವ, ಚಳಿಗಾಲ ಅಧಿವೇಶನ ತಿಳಿದ್ರೆ ಉಳಿದಿದ್ದು ಸಾಕಲ್ಲ. ಎಸ್ ಪೇಜ್ ಹೇಳಿ ನೋಡ್ರಿ ಅಧಿವೇಶನ ತಿಳಿದ್ರೆ.
ಉಳಿದಿದ್ದು ಸಾಕಲ್ಲ ಎಷ್ಟು ಪೇಜ್ ಹೇಳಿ ನೋಡ್ರಿ